ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಬರ್ರಿ ವ್ಲಾಗ್ನ ಶುರು ಮಾಡೋಣ ಅಂತ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ನೋಡ್ರಿ. ಇದು ನಾನು ಒಂದು ವಾರ ವರಮಹಾಲಕ್ಷ್ಮಿ ಹಬ್ಬ ಆಗಿ ಒಂದು ವಾರ ಯಾವುದೇ ಥರ ವ್ಲಾಗ್ ಮಾಡಿರಲಿಲ್ಲ. ಯಾಕಂದ್ರೆ ಫೋನನ್ನು ಫುಲ್ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿತ್ತು. ಯಾವುದೋ ವೀಡಿಯೋ ಮಾಡೋಕ್ಕೂ ನನಗೆ ಆಗಲಿಲ್ಲ. ಹಾಗಾಗಿ ಒಂದು ವಾರ ನಾನು ರೆಸ್ಟ್ ಮಾಡೀನಿ. ಮಂಡೆಯಿಂದ ಮತ್ತೆ ವ್ಲಾಗ್ನ ಶುರು ಮಾಡ್ಕೊಂಡು ನೋಡ್ರಿ. ಯಾಕಂದರೆ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೀನಿ, ಖಾಲಿ ಅದು ಎಲ್ಲ ವೀಡಿಯೋಸು. ಅದಕ್ಕಾಗಿ ಮಂಡೆಯಿಂದ ಮತ್ತೆ ವ್ಲಾಗ್ ಮಾಡೋದನ್ನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲ ಒರೆಸಾಕತ್ತೀನಿ ನೋಡ್ರಿ. ಶ್ರಾವಣ ಸೋಮವಾರ ಅಲ್ಲ, ಅದು ಕಡಿ ಶ್ರಾವಣ. ಹಾಗಾಗಿ ಬಾಗಿಲೆಲ್ಲ ಒರೆಸಾಕತ್ತೀನಿ. ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಬೇಕು. ಇವಾಗಂತೂ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ಕಡೆ ಮಳೆ ಜಾಸ್ತಿ ಆಗಿಬಿಟ್ಟೈತಿ. ಈಗ ಬೆಂಗಳೂರಾಗಷ್ಟೇ ಅಲ್ಲ, ಎಲ್ಲ ಕಡೆ ಕರ್ನಾಟಕದಾಗ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಮಳೆ ಬರೋಕತ್ತೈತಿ. ಇಲ್ಲೂ ಅಷ್ಟೇ ಬೆಂಗಳೂರಾಗೂ ಭಾಳ ಐತಿ ಮಳೆ. ಬೇಗ ಹೇಳ್ಬೇಕಂತಂದ್ರೆ ಬೇಗ ಹೇಳೋಕ್ಕಾಗತ್ತೆ ನೋಡ್ರಿ. ನಾನಂತೂ 6:30 7 ಗಂಟೆಗೆ ಹೇಳ್ತೀನಿ. ಎದ್ದು ಫಸ್ಟು ಬಾಗಿಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಒಳಗಡೆ ಕೆಲಸನ ಶುರು ಮಾಡ್ಕೊಂಡಿರ್ತೀನಿ. ನೀರಂತೂ ಮುಟ್ಟೋಕ್ಕಾಗಂಗಿಲ್ಲ, ಅಷ್ಟು ತಣ್ಣಗೆ ಇರ್ತಾವೆ ನೋಡ್ರಿ. ರಾತ್ರಿನ ತೊಳೆದು ಮಲಗಬೇಕಂತಂದ್ರೆ ರಾತ್ರಿನೂ ಅಷ್ಟೇ ಮಳೆಯಾರ ಬರತ್ತಿರ್ತೈತಿ. ಇಲ್ಲಾಂದ್ರೆ ನೀರನ್ನು ಅಷ್ಟೇ ಅವಾಗ ಫುಲ್ ತಣ್ಣಗೆ ಇರ್ತಾವೆ. ಮತ್ತು ರಾತ್ರಿ ಬ್ಯಾಡ್ಬಿಡು ಬೆಳಿಗ್ಗೆ ತೊಳೆದ್ರಾತಂತ ಹೇಳ್ಬಿಡೋದು. ಬೆಳಗ್ಗೆ ಆದ್ರೆ ನೀರ ಮುಟ್ಟೋಕ್ಕಾಗಂಗಿಲ್ಲ, ಅಷ್ಟರ ಮಟ್ಟಿಗೆ ತಣ್ಣಗೆ ಇರ್ತಾವೆ. ಆದರೂ ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಬಾಗಿಲ ತೊಳೆದು ಪಾತ್ರೆ ತೊಳೆದು ಇದೆಲ್ಲ ಮಾಡಬೇಕಾ. ಬಾಗಿಲೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ. ಅಷ್ಟು ಸಿಂಪಲ್ಲಾಗಿ ಒಂದು ಸಣ್ಣದ ರಂಗೋಲಿನ ಹಾಕಾಕತ್ತೀನಿ. ಇಲ್ಲೂ ಅಷ್ಟೇ ಒಂದು 7ಕ್ಕೆ 4 ಇದನ್ನು ಸುಮಾರು ಸಾರಿ ನೋಡಿದರಿ. ಅದೇ ರಂಗೋಲಿನ ಇವತ್ತು ಹಾಕಕತ್ತೀನಿ ನೋಡ್ರಿ. ಎಷ್ಟೊಂದು ರಂಗೋಲಿನ ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ಆದರೆ ಇಲ್ಲಿ ತೆಗಿಬೇಕಾದ್ರೆ ಯಾವುದು ನೆನಪಾಗೋದೇ ಇಲ್ಲ. ಯಾವುದು ಪಟ್ ಅಂತೇಳಿ ಮೈಂಡಿಗೆ ಬರ್ತೈತಿ ಅದೊಂದು ರಂಗೋಲಿ ತೆಗಿಯೋದು ಹೋಗೋದು ಆಗಿಬಿಟ್ಟತಿ. ಸುಮಾರು ರಂಗೋಲಿ ವಿಡಿಯೋ ನೋಡಿ ಎಲ್ಲ ನಾನು ರಂಗೋಲಿ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ ಬುಕ್ಕಲ್ಲಿ. ಆದರೆ ತೊಗೊಂಡು ರಂಗೋಲಿ ತೆಗಿಯೋಕ್ಕಾಗಂಗಿಲ್ಲ. ಬಾಗಿಲು ಕೆಲಸ ಎಲ್ಲ ಮುಗಿಸ್ಬಂದು ಫಸ್ಟ್ ಚಹಾ ಮಾಡ್ಕೊಂಡು ಕುಡಿಬೇಕು ನಾನು. ಅದಕ್ಕಾಗಿ ಫಸ್ಟ್ ಹಾಲಿನ ಪಾತ್ರೆಯಲ್ಲಿ ಇರೋ ಕೆನೆ ಎಲ್ಲ ತೆಗೆದು ಫಸ್ಟು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ. ನಂತರ ಹಾಲು ಕಾಯಕ್ಕಿಟ್ಟು ಚಹಾ ಮಾಡ್ಕೊಂಡಿರ್ತೀನಿ. ಇತ್ತೀಚೆಗೆ ನನಗೆ ಹಾಲೊಳಗೆ ಮಾಡಿದ್ದು ಚಹಾ ಅಷ್ಟೊಂದೇನು ಇಷ್ಟ ಆಗುತ್ತೋ, ಹಾಗಾಗಿ ನಾನು ಒಂದೊಂದು ಸರಿ ನೀರೊಳಗೆ ಮಾಡ್ಕೊಂಡಿರ್ತೀನಿ. ಇಲ್ಲ ಅರ್ಧ ಹಾಲು ಅರ್ಧ ನೀರು ಹಾಕಿ ಮಾಡ್ಕೊಂಡಿರ್ತೀನಿ. ಮೊದಲಿನ ಥರ ಫುಲ್ಲು ಹಾಲಿನಾಗ ಚಹಾ ಮಾಡ್ಕೊಳಂಗಿಲ್ಲ ನೋಡ್ರಿ. ಅದು ಯಾಕೋ ಇಷ್ಟನೇ ಆಗೋತ್ತೀಗ. ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನೀರು ಹಾಕಿ ಮಾಡ್ಕೊಂಡಿರ್ತೀನಿ. ಬರೀ ಹಾಲು ಹಾಕಿದ್ದೀವಿ ಅಂತಂದ್ರೆ ಅದು ಫುಲ್ಲು ದಟ್ಟಾದಂಗೆ ಆಗಿಬಿಡತ್ತೈತಿ ಚಹಾ. ಯಾಕೋ ಅಷ್ಟೊಂದು ಟೇಸ್ಟ್ ಅನ್ನಿಸ್ವಾತು. ಆಕಳ ಹಾಲು ಬೇರೆ ಅಲ್ಲ, ನಮ್ಮ ಮೊದಲು ಆಕಳ ಹಾಲು ಸೇರ್ತಿರ್ಲಿಲ್ಲ. ನಮ್ಮ ಮುಂಚೆ ಉಂತಾನೇ ಇರಲಿಲ್ಲ. ಆದರೆ ಸಾನ್ವಿಗೆ ಅಂಥೇಳಿ ನಾವು ಆಕಳ ಹಾಲು ಹಾಕಿಸ್ಕೊಳಕ್ಕೆ ಶುರು ಮಾಡಿದ್ವಲ್ಲ, ಆವಾಗಿಂದ ನಾವು ಚಹಾ ಅದ್ರೊಳಗೆ ಮಾಡ್ಕೊಂಡು ಕುಡಿತೀವಿ. ಆದರೂ ಆಕಳ ಹಾಲಿಗೆ ಎಮ್ಮೆ ಹಾಲಲ್ಲಿ ಮಾಡಿರೋ ಚಹಾಕ್ಕೆ ಭಾಳ ಡಿಫ್ರೆನ್ಸ್ ಇರ್ತೈತಿ. ಎಮ್ಮೆ ಹಾಲಲ್ಲಿ ಮಾಡ್ತವಲ್ಲ ಚಹಾ, ಅದಂತೂ ಎಷ್ಟು ಕುಡಿದ್ರೂ ಸಾಕಾಗಂಗಿಲ್ಲ, ಅಷ್ಟು ಟೇಸ್ಟ್ ಇರ್ತೈತಿ. ಇಲ್ಲಿ ನಮ್ಗೆ ಎಮ್ಮೆ ಹಾಲು ಸಿಗಂಗಿಲ್ಲ, ಹಾಗಾಗಿ ಆಕಳ ಹಾಲನ್ನ ಹಾಕಿಸ್ಕೊಂಡಿರ್ತೀನಿ. ಚಹಾ ಮಾಡ್ಕೊಂಡು ಕುಡಿದು ಇವಾಗ ನಾಷ್ಟಕ್ಕೆ ರೆಡಿ ಮಾಡತ್ತೀನಿ ನೋಡ್ರಿ. ರವೆ ಇಡ್ಲಿ ಮಾಡತ್ತೀನಿ ಇವತ್ತು. ಒಂದು ಬಾಳ್ಗಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಗೋಡಂಬಿ ಹಾಕ್ಕೋತೀನಿ ನೋಡ್ರಿ. ಅವನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ನಾನು ರವೆ ಹಾಕ್ಕೊಳತ್ತೀನಿ. 2 ಬೌಲಷ್ಟು ಮೀಡಿಯಮ್ ರವೆ, ಸಣ್ಣ ರವೆ ಏನು ಬರ್ತದಲ್ಲ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ, ಅದೇ ರವಾನ ಹಾಕ್ಕೊಳತ್ತೀನಿ ನಾನು. ಹಾಕಿ ಈ ರವಾನೂ ಅಷ್ಟೇ ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಾನು ಇದನ್ನು ತಣ್ಣಗೆ ಹಾಕ್ಬಿಡಾಕತ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಅಡುಗೆ ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಹಾಕಿ ಮೊಸರು ಹಾಕತ್ತೀನಿ ನೋಡ್ರಿ. ಪೂರ್ತಿ ಮೊಸರೊಳಗೆ ಕಲಿಸ್ಬೇಕಂತೇನಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೋದು. ನಾನಿವಾಗ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪನ ನೋಡಿಕೊಂಡು ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು 20 ನಿಮಿಷ ನೆನೆ ಹಾಕ್ಬಿಡಬೇಕು. ಒಂದು 20 ನಿಮಿಷ ನೆನಿಬೇಕು. ಆಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿರ್ತೈತಿ. ಆವಾಗ ಮತ್ತೆ ನಾವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಅದನ್ನು ನೆನೆಯಕ್ಕಿಟ್ಟು ಈ ಕಡೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ನಾನು ತೆಂಗಿನಕಾಯಿ ಚಟ್ನಿ ಅಷ್ಟೇ ಮಾಡಿದ್ನಿ ಅದರ ಜೋಡಿ. ಇವತ್ತು ಸಾರದು ಏನು ಮಾಡಲಿಲ್ಲ, ಪ್ಲೇನ್ ಇಡ್ಲಿ ಮಾಡೀನಿ ಅಂದ್ರೆ ಅಷ್ಟೇ ಚಟ್ನಿ ಮತ್ತು ಸಾಂಬಾರು ಮಾಡಿರ್ತೀನಿ. ಇವತ್ತು ಮಸಾಲೆ ಇಡ್ಲಿ ಮಾಡತ್ತೀನಿಲ್ಲ, ಹಾಗಾಗಿ ಬರೀ ಚಟ್ನಿ ಅಷ್ಟೇ ಮಾಡೀನಿ ನೋಡ್ರಿ. ಇವಾಗ ಚಟ್ನಿ ಏನೋ ರೆಡಿ ಆಯಿತು. ಚಟ್ನಿ ಒಗ್ಗರಣೆ ಹಾಕಕತ್ತೀನಿ.
ಇನ್ನು ಅದೇನು ನೆನೆಯಾಕೆ ಬಿಟ್ಟಿನಲ್ಲ ಅದೊಂದು 20 ನಿಮಿಷ ಅದು ನೆನೆಗೊಡ್ಕೆ ಸಾನ್ವಿಗೇನು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಬಂದುಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಕರೆಕ್ಟಾಗಿ ಬೆಂದಿರ್ತೈತಿ. ಒಂದು 10 ನಿಮಿಷ ನಾವು ಸ್ಟೀಮ್ ಮಾಡ್ಕೊಂಡಿವಿ ಅಂದ್ರೆ ರವೆ ಇಡ್ಲಿ ರೆಡಿಯಾಗಿಬಿಡ್ತಾವೆ. ನಾನು ಭಾಳ ದಿವ್ಸಕ್ಕೆ ಒಂದು ಸರಿ ಮಾಡ್ತೇನೆ ನೋಡ್ರಿ ರವೆ ಇಡ್ಲಿ, ಯಾವಾಗಲೂ ಮಾಡೋಂಗಿಲ್ಲ. ದಿನ ಒಂದು ನಾಷ್ಟಕ್ಕೆ ಏನಪ್ಪ ಮಾಡೋದು ಅಂತೇಳಿ ತಲೆ ಕೆಡಿಸ್ಕೊಂಡು ರವೆ ಬೇರೆ ಭಾಳ ಇತ್ತು. ಇನ್ನದು ಇನ್ನೊಂದಷ್ಟು ದಿವಸ ಇಟ್ಬಿಟ್ನೆ ಅಂದ್ರೆ ಎಲ್ಲ ಹುಳಾಗಿ ಹಾಳಾಗಿಬಿಡ್ತೈತಿ. ಅದಕ್ಕಾಗಿ ರವೆದೊಳಗೆ ಏನಾದರೂ ಐಟಮ್ಸ್ ಮಾಡಿ ಖಾಲಿ ಮಾಡಿರಾತದನ ಅಂತೇಳಿ ಇವತ್ತು ರವೆ ಇಡ್ಲಿ ಮಾಡತ್ತಿದ್ನಿ. ಹಿಂದಿನ ದಿವಸ ದೋಸೆಗರ ಆಮೇಲೆ ಪಡ್ಡುಗರ ಇದಕ್ಕರ ನೆನೆ ಹಾಕ್ಬೇಕಂದ್ರೆ ನೆನಪಾಗಲಿಲ್ಲ, ಹಾಗಾಗಿ ಹಾಕಿರಲಿಲ್ಲ. ಇವಾಗ 20 ನಿಮಿಷ ಆಗಿತ್ತು ನೋಡ್ರಿ, ಅದು ನೆನೆದು ನೋಡ್ತಿರ್ಬೋದು ಎಲ್ಲ ಗಟ್ಟಿಯಾಗಿಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಡ್ಲಿ ಹಿಟ್ಟಿನ ಅದಕ್ಕೆ ಅದನ್ನು ರೆಡಿ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ತೀನಿ. ನಾನು ಬೇಕಂದ್ರೆ ನೀವು ಸಬ್ಬಸ್ಗಿದ್ರೆ ಸಬ್ಬಸ್ಗಿನೂ ಹಾಕ್ಕೋಬೋದು. ನಾನು ಬರೀ ಕ್ಯಾರೆಟು ಕೊತ್ತಂಬರಿ ಎಷ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಅಂತೂ ಅಗದಿ ಮಸ್ತ್ ಹಾಕಾವ ನೋಡ್ರಿ. ಆದ್ರೆ ಫುಲ್ಲು ಸಾಫ್ಟ್ ಆಗಂಗಿಲ್ಲ, ಯಾಕಂದ್ರೆ ನಾವು ಇದನ್ನು ಭಾಳ ಹೊತ್ತು ನೆನೆಸಿರೋದಿಲ್ಲ. ಹಾಗಾಗಿ ಮತ್ತು ತೀರಾ ಗಟ್ಟಿನೂ ಆಗೋದಿಲ್ಲ, ತಿನ್ಬೋದು. ಇವಾಗ ನಾವು MTR ಇನ್ಸ್ಟಂಟ್ ರವೆ ಇಡ್ಲಿ ಇದು ಬರ್ತೈತಲ್ಲ ಪ್ಯಾಕೆಟು, ಅದನ್ನು ತೊಗೊಂಡು ಬಂದು ಮಾಡ್ರೆ ಹೆಂಗೆ ಹಾಕಾವಲ್ಲ ಇಡ್ಲಿ, ಇವು ಸೇಮ್ ಹಂಗೆ ಹಾಕಾವು ನೋಡ್ರಿ. ಸುಮ್ಮ ಅದನ್ನು ಅಷ್ಟೊಂದು ರೊಕ್ಕ ಕೊಡ್ತಾರೋ ಬದಲಿ ಈ ರೀತಿ ಮನೆ ಒಳಗನ ಮಾಡ್ಕೋಬೋದು. ಇವಾಗ ಸ್ಟೀಮ್ ಮಾಡ್ಕೊಳಕ್ಕೆ ಪ್ಲೇಟಿಗೆಲ್ಲನೂ ಎಣ್ಣೆ ಹಚ್ಕೊಳಕತ್ತೀನಿ ನೋಡ್ರಿ. ನಾನು 2 ಬೌಲ್ ರವೆ ಹಾಕಿರೋದ್ರಿಂದ ಒಂದು ಸರಿ ಅಷ್ಟು, ಇವಾಗ ಏನು 3 ಪ್ಲೇಟ್ ಅದಾವಲ್ಲ ಇದಷ್ಟು ಹಾಕಿದ್ರೆ ಖಾಲಿಯಾಗಿಬಿಡ್ತದೆ ಅದು ಕರೆಕ್ಟಾಗಿ. ಈ ರವೆ ಇಡ್ಲಿನ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ. ಇವಾಗ ಮಾಮೂಲಿ ಇಡ್ಲಿ ಮಾಡಿದ್ದು ಅಂದ್ರೆ 5-6 ಇಡ್ಲಿ ತಿಂತೀವಿ, ಇದಾದ್ರೆ 3, ಜಾಸ್ತಿ ಅಂದ್ರೆ 4 ಅಷ್ಟು ತಿಂದ್ರೆ ನೋಡ್ರಿ ಫುಲ್ಲಾಗಿಬಿಡ್ತದೆ ಹೊಟ್ಟೆ. ಇವಾಗ ಇಡ್ಲಿ ಪ್ಲೇಟಿಗೆ ಹಾಕಿ ನಾನು ಇದನ್ನು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಸ್ಟೀಮ್ ಮಾಡ್ಕೋತೀನಿ. ಚಟ್ನಿ ಅಂತೂ ರೆಡಿ ಐತಿ. ಸಾನ್ವಿಗೆಲ್ಲ ರೆಡಿ ಮಾಡಿ ಬಂದೇನೆ ನಾನು. ಇಡ್ಲಿ ರೆಡಿಯಾಗಿದ್ದ ತಕ್ಷಣ ಆಕಿಗೆ ತಿನ್ನಿಸ್ಬೇಕು ಮತ್ತು ಸ್ಕೂಲಿಗೆ ಕಳಿಸ್ಬೇಕು. ಸ್ಕೂಲಿಗೇನು ಇಡ್ಲಿ ಹಾಕ್ತಾನನ್ನಿ, ಅದ್ರಕ್ಕಿ ಬೇಡ ಅಂತಂದ್ಲು. ಸ್ನ್ಯಾಕ್ಸಿಗೆ ಆಕಿಗೆ ಏನದು ಬಾಳೆಹಣ್ಣು ಮತ್ತು ಬಾಳೆಕಾಯಿ ಚಿಪ್ಸು, ಆಕಿ ಯಾರ್ದೋ ಫ್ರೆಂಡ್ ತೊಗೊಂಡು ಬಂದಿದ್ರಂತ ಬನಾನಾ ಚಿಪ್ಸು. ಆಕಿ ನನಗೂ ಬೇಕಂತ ಹೇಳಿದ್ಲು, ಹಾಗಾಗಿ ತೊಗೊಂಡು ಬಂದಿದ್ನಿ. ಬಾಳೆಹಣ್ಣು ಮತ್ತು ಬನಾನಾ ಚಿಪ್ಸ್ ಎರಡೂ ಇವತ್ತು ಡಬ್ಬಿಗೆ ಹಾಕಕತ್ತಿದ್ನಿ ಆಕಿಗೆ. ಇವಾಗ ಒಂದು 10 ನಿಮಿಷ ನಾನು ಸ್ಟೀಮ್ ಮಾಡೋಕೆ ಇಡಾಕತ್ತೀನಿ. 10 ನಿಮಿಷ ನಾವು ಬೇಯಿಸ್ಕೊಂಡಿವಿ ಅಂತಂದ್ರೆ ರವೆ ಇಡ್ಲಿ ರೆಡಿಯಾಗಿಬಿಡ್ತಾವೆ. ಇದಕ್ಕೆ ಹುಳಿ ಮೊಸರು ಇದ್ರೇ ಹಾಕೋರಿ, ಟೇಸ್ಟ್ ಚಲೋ ಇರ್ತಾವೆ. ಇಲ್ಲಂತಂದ್ರೆ ಹುಳಿ ಮೊಸರು ಇಲ್ಲಂದ್ರೆ ಮಾಮೂಲಿ ಮೊಸರು ಇರ್ತೈತಲ್ಲ ಅದನ್ನು ಹಾಕ್ಕೋಬೋದು. ನೋಡಿರಿ ಇವಾಗ 10 ನಿಮಿಷ ನಾನು ಸ್ಟೀಮ್ ಮಾಡಿ ತೆಕ್ಕೊಂಡಿದ್ದೀನಿ. ಇದು ಒಂಚೂರು ಪ್ಲೇಟಿಗೆ ಅಂಟಂಗಿಲ್ಲ, ಅಷ್ಟು ಚಲೋ ನೀಟಾಗಿ ಬಿಡ್ತಾವೆ ನೋಡ್ರಿ ಇಡ್ಲಿ. ನೋಡ್ತಿರ್ಬೋದು ಇಡ್ಲಿ ಟೇಸ್ಟನು ಚಲೋ ಇರ್ತಾವೆ. ಸಾನ್ವಿಗೆ ಫಸ್ಟ್ 2 ಹಾಕಕತ್ತಿದ್ನೇನು, ಆಕೆ ತಿನ್ನೋದು ಅಷ್ಟೇ. 2 ಇಡ್ಲಿ ಆಮೇಲೆ ಸ್ವಲ್ಪ ಚಟ್ನಿ. ಹಂಗೆ ನಮ್ಮ ಮನೆಯವರು ಇವತ್ತು ನಾಷ್ಟ ಮಾಡಿಬಿಡ್ತೀನಿ, ಲೇಟ್ ಆದ್ರೆ ಮತ್ತು ಗ್ಯಾಸ್ಟ್ರಿಕ್ ಹಾಕತ್ತಂತಂದ್ರು. ಹಾಗಾಗಿ ಅವ್ರಿಗೇನು ಸಾನ್ವಿ ಜೋಡಿನ ನಾಷ್ಟ ಹಾಕಿ ಕೊಡತ್ತೀನಿ ನೋಡ್ರಿ. ಆಮೇಲೆ ಇವರಿಬ್ಬರದು ಆದಮೇಲೆ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ನಾನು ನಾಷ್ಟ ಮಾಡಬೇಕು. ನನಗೂ ಸ್ವಲ್ಪ ಹುಷಾರಿಲ್ಲ ಇವಾಗ ವೀಡಿಯೋ ಎಡಿಟ್ ಮಾಡೋಕ್ಕಾಗತ್ತು, ಆಮೇಲೆ ವಾಯ್ಸ್ ಓವರು ಕೊಡೋಕ್ಕಾಗತ್ತು. ಮತ್ತು ಒಂದು ದಿವಸ ಬಿಟ್ಟನೆ ಅಂದ್ರೆ ಮುಗೀತು, ಅದು ಹಂಗೆ ನನಗೆ ಇಂಟ್ರೆಸ್ಟ್ ಬರೋಂಗಿಲ್ಲ ವೀಡಿಯೋಸ್ ಹಾಕಬೇಕಂತೇಳಿ. ಅದಕ್ಕಾಗಿ ನಾನು ಇವತ್ತು ಎಷ್ಟೇ ಕಷ್ಟ ಆದರೂ ಕೂತ್ಕೊಂಡು ವಾಯ್ಸ್ ಓವರ್ ಕೊಡತ್ತೀನಿ ನೋಡ್ರಿ. ಇವಾಗ ಒಂದು 2 ಡೇಸಿಂದ ಸ್ವಲ್ಪ ಹುಷಾರಿಲ್ಲ. ಇವಾಗ ಮಳೆಯೆಲ್ಲ ಭಾಳ ಐತಲ್ಲ, ಹಾಗಾಗಿ ನೆಗಡಿ, ಕೆಮ್ಮು, ತಲೆನೋವು ಶುರುವಾಗಿಬಿಟ್ಟತಿ. ನಮ್ಮ ಊರಾಗನು ನೋಡ್ರಿ ಎಲ್ಲರಿಗೂ ಹುಷಾರಿಲ್ಲ. ಇಲ್ಲೂ ನಮ್ಮ ಮನೆಯವ್ರಿಗೂ 1-2 ದಿವಸ ಹುಷಾರಿರಲಿಲ್ಲ. ಅವ್ರು ಹುಷಾರಾದ್ರೆ ಈಗ ಅವ್ರು ಹುಷಾರಾಗ್ಬಿಡ್ಕೆ ನನಗೆ ಹುಷಾರು ತಪ್ಪೈತೆ ನೋಡ್ರಿ. ಈಗ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು ಹಿಂಗೆ ಮಾಡಾಕತ್ತೀನಿ. ಸಾನ್ವಿಗೆ ಇವಾಗ ರೆಡಿ ಮಾಡಿ ಸ್ಕೂಲಿಗೆ ಬಿಡತ್ತೀನಿ. ಚಳಿ ಇರೋದ್ರಿಂದ ಆಕೆಗೆ ಜಾಕೆಟು ಸಾಕ್ಸು ಎಲ್ಲ ಹಾಕ್ಕೊಂಡು ಬರ್ಬೇಕಂತ ಹೇಳಿದಾರಂತ ಅವ್ರ ಮ್ಯಾಮ್. ಅದಕ್ಕಾಗಿ ಆಕೆ ದಿನ ಅಷ್ಟೇ ಜಾಕೆಟು ಮತ್ತು ಸಾಕ್ಸ್ ಮಿಸ್ ಮಾಡೋಂಗೇನೇ ಇಲ್ಲ, ಹಾಕ್ಕೊಂಡು ಹೋಗ್ತಾಳು. ಇವಾಗ ಆಕಿನ ಸ್ಕೂಲಿಗೆ ಬಿಡಕ್ಕೆ ಹೊಂಟೀನಿ ನಾನು.
ಸ್ಕೂಲಿಗೆ ಬಿಟ್ಟು ಬಂದು ನಾನು ನಾಷ್ಟ ಮಾಡೀನಿ. ನಾಷ್ಟ ಮಾಡಿದಾದ್ಮೇಲೆ ಒಂದು ಪಾರ್ಸಲ್ ಬಂತು ನೋಡ್ರಿ ಇವತ್ತು ಮೀಶೋದು. ನಾನು ಒಂದು 3-4 ದಿವಸದಿಂದ ಬುಕ್ ಮಾಡಿದ್ನಿ. ಏನಂತಂದ್ರೆ ಮನೆ ಒರೆಸೋದು ಮಾಪು ಮುರಿದು ಬಿಟ್ಟಿತ್ತಲ್ಲ, ಅದು ಬಗ್ಗಿ ಒರ್ಸೋಕ್ಕಾಗತ್ತಿರಲಿಲ್ಲ, ಕೈಯಲ್ಲೇ ಒರೆಸ್ಬೇಕಿತ್ತು. ಅದಕ್ಕಾಗಿ ನಾನು ಬುಕ್ ಮಾಡಿಬಿಟ್ಟಿದ್ನಿ. ಹಬ್ಬದ ಗದ್ದಲೊಳಗೆ ಬುಕ್ ಮಾಡೋದು ಮರ್ತಿದ್ನಿ. ನಮ್ಮ ಅತ್ತೆ ಅದೆಲ್ಲ ಹೋದ್ಮೇಲೆ ಬುಕ್ ಮಾಡಿದ್ನಿ ನೋಡ್ರಿ. ಬೇಗನೆ ಬಂದತಿ. ಆದ್ರೆ ಇವಾಗ ಏನದು ರೌಂಡೊಂದು ತೋರ್ಸತ್ತಲ್ಲ ರೀಫಿಲ್ದು ಇದ್ದಿದ್ದು, ಅದು ಸೆಟ್ ಆಗೋದಿಲ್ಲ. ನಮ್ಮ ಮನೆಗೆ ಏನದು ಮ್ಯಾಜಿಕ್ ಬಕೆಟ್ ಐತಲ್ಲ, ಮ್ಯಾಜಿಕ್ ಮಾಪು, ಆಮೇಲೆ ಬಕೆಟಿದು, ಆ ಬಕೆಟಿಗೆ ಇದು ಸೆಟ್ ಆಗವತ್ತು ನೋಡ್ರಿ. ನನಗೆ ಬೇಕಾಗಿರೋದು ಕೋಲ್ ಅಷ್ಟೆ. ಕೋಲ್ ಒಂದು ಹಾಳಾಗಿತ್ತಷ್ಟೆ, ಅದೊಂದು ಬೇಕಾಗಿತ್ತು. ಇನ್ನು ರಿಟರ್ನ್ ಮಾಡಿರೋ ಮತ್ತು 1 ವಾರ ಹೋಗ್ತದಂತೇಳಿ ನಾನು ರಿಟರ್ನ್ ಮಾಡಲಿಲ್ಲ. ಅದನ್ನು ನಾನು ಯೂಸ್ ಮಾಡ್ಕೊಳಕತ್ತೀನಿ. ಕ್ವಾಲಿಟಿ ಎಲ್ಲ ಚಲೋ ಐತಿ. ಆದರೆ ನಾವು ಬಕೆಟಿಗೆ ಹಾಕಿ ಹಿಂಗೆ ಸ್ಪಿನ್ ಮಾಡ್ತೀವಲ್ಲ, ಆ ಥರ ಸ್ಪಿನ್ ಆಗಂಗಿಲ್ಲ ಇದು, ಆ ಥರ ಐತಿ. ಮತ್ತು ನಂದು ಹಳಿದಿತ್ತಲ್ಲ ಅದು ಚಲೋ ಇತ್ತು, ಬರೀ ಕೋಲ್ ಅಷ್ಟೇ ಅದು ತಿರುಗ್ತಿರ್ಲಿಲ್ಲ. ಅದಕ್ಕಾಗಿ ನಾನು ಚೇಂಜ್ ಮಾಡಿದ್ನಿ. ಇರವಾತ ಅದ್ರೊಳಗನ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಮತ್ತಿನ್ನು ವಾಪಸ್ ಕಳಿಸ್ತೀನಿ ಅಂದ್ರೆ ಮತ್ತೊಂದು ವಾರ ಹಿಡಿತತಿ ಅಂತೇಳಿ ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ನಂದೇನು ಹಳಿದಿತ್ತಲ್ಲ ಮಾಪು, ಅದು ನೋಡ್ರಿ ನೋಡೋಕೆ ಚಂದ ಐತಿ. ಖರೆ ಅದು ಹಿಂಗೆ ನಾವು ಬಕೆಟಲ್ಲಿ ಸ್ಪಿನ್ ಮಾಡೋಕತ್ರ ಸ್ಪಿನ್ ಆಗವತ್ತು. ಇವಾಗ ಈ ಕೋಲ್ ಅಷ್ಟೇ ತೆಗೆದು ಆ ಕೋಲ್ ಅಟ್ಯಾಚ್ ಮಾಡಿ ನಾನು ಯೂಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ 180 ರೂಪೀಸ್ ಕೊಟ್ಟೇನೆ ನೋಡ್ರಿ ನಾನು. ಕ್ವಾಲಿಟಿ ಚಲೋ ಐತಿ. ಆಮೇಲೆ ಅದು ಇನ್ನೊಂದು ವೈಟ್ ಕಲರ್ ಏನು ರೀಫಿಲ್ ಕಾಣತ್ತಲ್ಲ ಒರೆಸೋದು, ಅದನ್ನು ಅಷ್ಟೇ ನಾವು ತೆಕ್ಕೊಂಡು ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ಯೂಸ್ ಮಾಡ್ಕೊಂಡ್ರಾಯ್ತು ಅಂತೇಳಿ ನಾನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಚಲೋ ಐತಿ ಖರೆ, ಅದರ ಕ್ವಾಲಿಟಿ ಚಲೋ ಐತಿ ನೋಡ್ರಿ. ಬಕೆಟನ್ನು ಅಷ್ಟೇ ನಮ್ಮ ಮನೆಯೊಳಗೆ ಅದು ಎಷ್ಟು ವರ್ಷದಿಂದ ಯೂಸ್ ಮಾಡಕತ್ತೀನಿ. ಬಕೆಟ್ ಅಂತೂ ಭಾಳ ಚಲೋ ಬಂದತಿ. ಸಾನ್ವಿ ಒಂದು 8 ತಿಂಗಳದಾಕಿದ್ಲು, ಅವಾಗ ತೊಗೊಂಡಿದ್ದದು ಬಕೆಟ. ಇವತ್ತಿನವರೆಗೂ ನೋಡ್ರಿ ಚಲೋನೇ ಐತಿ. ಅದಕ್ಕಾಗಿ ನಾನು ಈ ಸರಿ ಬೇರೆ ಮಾಪ ತರಿಸ್ಕೋಬೇಕಂತ ಅಂದ್ಕೊಂಡು, ಅದರ ಬಕೆಟ್ ಹಾಳಾಗೋವರೆಗೂ ಅದನ್ನು ಯೂಸ್ ಮಾಡಿರಾತಂತೇಳಿ ಮತ್ತು ಅದರದನ್ನು ಮಾಪ್ ತರಿಸ್ಕೊಂಡಿದ್ದೀನಿ. ಅದು ಇನ್ನೂ ಎಷ್ಟು ವರ್ಷ ಬರ್ತದೋ ಗೊತ್ತಿಲ್ಲ, ಬರೋವರೆಗೂ ಅದನ್ನು ಯೂಸ್ ಮಾಡ್ತೀನಿ. ಹಾಳಾದ್ಮೇಲೆ ಬೇರೆದೊಂದು ತರಿಸ್ಕೊತೇನೆ ನೋಡ್ರಿ. ಇವಾಗ ಇದು 2ನೇದು ಇದು ರೀಫಿಲ್. ನಾನು ಏನು ಇವಾಗ ಯೂಸ್ ಮಾಡತ್ತೇನಿಲ್ಲ ಕೋಲು, ಇದು 2ನೇದು ತೊಡ್ರಿ. ನೋಡ್ರಿ ಇವಾಗ ನೀಟಾಗೆಲ್ಲ ಫಿಕ್ಸ್ ಮಾಡೀನಿ, ಕರೆಕ್ಟಾಗಿ ಆಯಿತು. ಇನ್ನು ಇದನ್ನು ಯೂಸ್ ಮಾಡ್ತೀನಿ. ಆ ಕೋಲ್ ಒಂದೇ ತೆಗೆದೇನೆ ನೋಡ್ರಿ. ಈ ಮಾಪಲ್ಲಿ ಒರೆಸಿ ಕೈಯಲ್ಲಿ ಬಗ್ಗಿ ಒರೆಸ್ಬೇಕಂದ್ರೆ ಆಗಂಗೇನೇ ಇಲ್ಲ. ಈ ಮಾಪ್ ಹಾಳಾದಾಗಿಂದ ಮನೆ ಒರೆಸೋದೊಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ನನಗೆ. ಇವಾಗ ಸ್ವಲ್ಪ ಫ್ರೀ ನೋಡ್ರಿ. ಇನ್ನು ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಮಾಪ್ ಬರಲಿಲ್ಲ ಅಂದ್ರೂ ಅಷ್ಟೇ ನಾನು ಕೈಲೇನ ಒರೆಸ್ಕೋಬೇಕಂತ ಅಂದ್ಕೊಂಡಿದ್ನಿ. ಬೆಳಗ್ಗೆನ ನಾನು ಕಸ ಎಲ್ಲ ಗುಡಿಸ್ಬಿಟ್ಟಿದ್ನಿ. ಆದರೆ ಆಮೇಲೆ ಮನೆ ಒರೆಸಿರಾತು, ಭಾಳ ಹೊತ್ತು ಹಿಡಿತತ್ತಿದ್ದು ಮನೆ ಒರ್ಸಕ್ಕೆ. ಸಾನ್ವಿನ ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ನಾನು ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿರಾತಂತ ಅಂದ್ಕೊಂಡು ಖರೆ ಅಷ್ಟೊತ್ತಿಗಾಗಲೇ ಮಾಪನ ಬಂತು ನೋಡ್ರಿ. ಇವಾಗ ಎಲ್ಲ ಬೇಗ ಮನೆಯೆಲ್ಲ ಒರೆಸ್ಕೊಳಕತ್ತೀನಿ. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು. ಇವತ್ತು ಎಷ್ಟು ಬೇಗ ಪೂಜೆ ಮಾಡ್ಬೇಕಂತಂದ್ರೂ ಆಗಲೇ ಇಲ್ಲ ನೋಡ್ರಿ, ಸ್ವಲ್ಪ ಲೇಟನೇ ಆಗಿಬಿಡ್ತು. ಮನೆ ಎಲ್ಲ ಒರೆಸಿದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡಕತ್ತೀನಿ. ಎಲ್ಲ ದೇವರೆಲ್ಲ ತೊಳೆದು ಪೂಜೆ ಮಾಡ್ಬೇಕಂತೇಳಿ ಅಂದ್ಕೊಂಡು ಇವತ್ತು ಇದೆಲ್ಲ ಪೂಜೆ ಮಾಡೋಕೆ ನನಗೆ ಒಂದು 1 ಅವರ್ ಹಿಡಿತು ನೋಡ್ರಿ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದಿದ್ನಿ. ಅದು ಯಾವುದೂ ನಾನು ವೀಡಿಯೋ ಮಾಡಲಿಲ್ಲ. ಆದರೆ ದೇವ್ರನ್ನೆಲ್ಲ ಯಾವಾಗಲೂ ಅಲ್ಲಿ ಸಿಂಕ್ ಹತ್ರ ನಾವು ತೊಳಿತಿದ್ನಿ. ಇವತ್ತು ಇಲ್ಲೇ ಬುಟ್ಟಿ ಒಳಗೆ ನೀರು ತೊಗೊಂಡು ಬಂದು ಎಲ್ಲ ಇಲ್ಲೇ ತೊಳೆದು ನೋಡ್ರಿ. ಆದರೆ ದೀಪ ಆಮೇಲೆ ದೇವ್ರದ್ದು ಚೊಂಬು ಅವನ್ನೆಲ್ಲನೂ ಅಷ್ಟೇ ಅಲ್ಲಿ ಸಿಂಕ್ ಹತ್ರನೇ ಎಲ್ಲ ತೊಳ್ಕೊಂಡು ಬಂದಿದ್ನಿ ನಾನು. ಫಸ್ಟು ರಾಯರ್ ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಚಿ ಮೇಲೆ ಹಾಕೀನಿ. ಇವಾಗ ಕಟ್ಟಿ ಎಲ್ಲನೂ ಒರೆಸ್ಕೊಂಡು ರೆಡಿ ಮಾಡಕತ್ತೀನಿ. ಇದು ಕಳಶದ ಕಾಯಿ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ನೋಡ್ರಿ, ಅದು ಎಷ್ಟು ಚಂದ ಮೊಳಕೆ ಬಂದತಿ. ಮೊನ್ನೆ ನಮ್ಮ ಅತ್ತೆ ಕೈಯಾಗ ಕೊಟ್ಟು ಕಳಿಸ್ಬೇಕಂದ್ರೆ ನೆನಪಾಗಲಿಲ್ಲ ನನಗೆ. ಇನ್ನು ಯಾರಾದರೂ ಊರಿಗೆ ಹೋಗುವಾಗ ಕೊಟ್ಟು ಕಳಿಸ್ಬೇಕು ಅದನ್ನು. ಆಮೇಲೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ್ದು ಕಾಯನ್ನು ಈ ಕಡೆ ಒಂದು ಸಣ್ಣ ಬಿಂದಿಗೆ ಒಳಗೆ ಹಾಕಿಟ್ಟನಿ. ಅದು ಏನು ಮೊಳಕೆ ಬಂದತ್ತಲ್ಲ ಅದನ್ನು ಊರಿಗೆ ಕೊಟ್ಟು ಕಳಿಸಿನಂದ್ರೆ ಈ ಕಾಯಿ ತೆಗೆದು ಅಲ್ಲಿಗೆ ಶಿಫ್ಟ್ ಮಾಡ್ತೇನೆ. ನಮ್ದು ದೇವ್ರ ಮನೆ ಸಣ್ಣದು ಇರೋದ್ರಿಂದ ಜಾಸ್ತಿ ದೇವ್ರು ಇಟ್ಟಿವಿ ಅಂತಂದ್ರೆ ಸಾಲಂಗೇನೇ ಇಲ್ಲ. ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಹಾಕಿ ಇವಾಗ ರಾಯರ್ ಫೋಟೋಗೆ ಒಂದು ಮಾಲೆ ಮಾಡತ್ತೇನೆ ನೋಡ್ರಿ.
ನಾನು ಯಾವಾಗಲೂ ಹಿಂದಿನ ದಿವಸನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಆದರೆ ಹಿಂದಿನ ದಿವಸ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ದೀರಲ್ಲ, ಸಂಡೇ ಆಗಿರೋದ್ರಿಂದ ಅಲ್ಲಿ ಒಂದು ಸಂತೆ ಆಕ್ಕತಿ, ಅಲ್ಲಿ ಹೋಗಿ ನಮ್ಮ ಮನೆಯವರು ಸಂತೆ ತೊಗೊಂಬಂದಿದ್ರು. ಹೂವು ಅನ್ನೋದ್ರ ಜೋಡಿನ ತೊಗೊಂಡು ಬಂದಿದ್ರು. ನಾನು ತರಕಾರಿ ಎಲ್ಲನೂ ಜೋಡಿಸಿ ಫ್ರಿಜ್ ಒಳಗೆ ಇಟ್ಕೋಬೇಕಾದ್ರೆ ಜಾಸ್ತಿ ಟೈಮ್ ಹಿಡಿತು. ಹಾಗಾಗಿ ಮಾಲಿ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಇವಾಗನ ಮಾಲಿ ಮಾಡ್ಕೊಂಡು ನೋಡ್ರಿ, ಒಂದೇ ಒಂದು ಹಾರ ಮಾಡಿದ್ದೀನಿ, 2 ಹೂ ಸೇರಿಸಿ ಒಂದು ಹಾರ ಮಾಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು ನೋಡ್ರಿ. ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಟೈಮ ಒಂದು 12:30 ಆಗಕ್ಕೆ ಬಂದಿತ್ತು. ಮತ್ತು ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬರಬೇಕಿತ್ತು ನೋಡ್ರಿ. ಬೇಗ ಟೈಮ್ ಹೋಯ್ತು ಇವತ್ತಂತೂ. ನಾನು ಶ್ರಾವಣ ಸೋಮವಾರ ಐತಿ ಬೇಗ ಮುಗಿಸ್ಬೇಕಂತಂದ್ರೆ ಆಗಲಿಲ್ಲ. ಆದ್ರೂ ಲೇಟ್ ಆದರೂ ಆಗಲಿ, ನಿಧಾನಕ್ಕೆ ಸಮಾಧಾನವಾಗಿ ಪೂಜೆ ಮಾಡಿರಾತಂತೇಳಿ ನಾನು ಪೂಜೆ ಎಲ್ಲ ಮುಗಿಸೀನಿ. ಆಮೇಲೆ ಸ್ಕೂಲಿಗೆ ಹೋಗಿ ಸಾನ್ವಿನ ಕರ್ಕೊಂಡು ಬಂದು ನೋಡ್ರಿ. ಕರ್ಕೊಂಡು ಬಂದು ಇನ್ಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡಬೇಕು. ಇಷ್ಟೊತ್ತವರೆಗೂ ಬರೀ ಪೂಜೆ, ಮನೆ ಒರೆಸೋದು, ಸ್ನಾನ ಮಾಡೋದು ಇದಾಯಿತು. ಪೂಜೆ ಕೆಲಸನ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು. ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕು. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳೀನಿ ರೊಟ್ಟಿ ಮಾಡಲೇನಂತೇಳಿ. ಅವ್ರು ರೊಟ್ಟಿ ಎಲ್ಲ ಏನು ಬೇಡ, ಬರೀ ಅನ್ನ ಸಾರು ಮಾಡಿಬಿಡಂತಂದ್ರು. ನುಗ್ಗಿಕಾಯಿ ತೊಗೊಂಡು ಬಂದಿದ್ರಲ್ಲ ಹಿಂದಿನ ದಿವಸ, ಹಾಗಾಗಿ ಅನ್ನ ನುಗ್ಗಿಕಾಯಿ ಸಾರು ಮಾಡಿರಾತಂತೇಳಿ ನಾನು ಬೇಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಬೇಗ ಮತ್ತು ಅನ್ನ ಸಾರನೂ ಮಾಡೀನಿ. ಅದ್ರ ಜೋಡಿ 1-2 ಶಾಂಡ್ಗೆ ಹಪ್ಪಳ ಎಲ್ಲ ಕರೆದು ನೋಡ್ರಿ. ಕರೆದು ಇವಾಗ ಊಟ ಮಾಡಕತ್ತೀವಿ. ನಮ್ಮ ಮನೆಯವರು ಬಂದಿದ್ರು ಊಟಕ್ಕೆ, 3 ಜನ ಸೇರಿಕೊಂಡು ಊಟ ಮಾಡಕತ್ತೀವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಮತ್ತು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾಮಲೇಖನ ಎಲ್ಲ ಬರೆದು ಮುಗಿಸಿ ಇವಾಗ ಸಂಜೆ ಮುಂದೆ ಸಾನ್ವಿದು ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು ಮಂಡೇ ಅಲ್ಲ, ಹಾಗಾಗಿ ಆಕಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡಾಕೆ ಹೊಂಟೀನಿ ನೋಡ್ರಿ. ಸ್ನಿಗ್ಧ ಬರೋತನ ವೆಯ್ಟ್ ಮಾಡತ್ತಿದ್ದು. ಆಕೆ ಬಂದ ತಕ್ಷಣ ಇಬ್ಬರನ್ನೂ ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.